ನೀವೇನಾದರೂ ನಮ್ಮ ಬಂಗಾರಪೇಟ್ ಶೈಲಿಯ ವೈಟ್ ಪಾನಿನ ಬೆಂಗಳೂರಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇತ್ತೀಚೆಗೆ ನಾನು ಉತ್ತರಳ್ಳಿ ಕಡೆ ಹೋದಾಗ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅನ್ನೋ ಈ ಜಾಗದಲ್ಲಿ ವೈಟ್ ಪಾನಿನ ಟ್ರೈ ಮಾಡಿದೆ. ಆ್ಯಂಡ್ ಇವ್ರ ಹತ್ರ ಬೇಜಾನ್ ವೆರೈಟೀಸ್ ಆಫ್ ಚಾಟ್ ಮಾತ್ರ ಬೇಲ್ಪುರಿ, ಟಿಕ್ಕಿ ಪುರಿ, ಪಾನಿಪುರಿ, ನಿಪ್ಪಟ್ಟು ಮಸಾಲ, ಲೇಸ್ ಮಸಾಲ, ಚಿಪ್ಸ್ ಮಸಾಲ, ಸ್ಪೆಷಲ್ ಅವಲಕ್ಕಿ ಬೇಲ್, ಸ್ಪೆಷಲ್ ದಹಿ ಪುರಿ, ಸಾಬುದಾನ ಮಸಾಲ, ಬೇಜಾನ್ ವೆರೈಟೀಸ್ ಇದೆ. ಮಿನಿಮಮ್ 50 ವೆರೈಟೀಸ್. ಫಸ್ಟಿಗೆ ನಾನು ಟ್ರೈ ಮಾಡಿದ್ದು ಬಂಗಾರಪೇಟ್ ಶೈಲಿಯ ಫ್ಲೋಟಿಂಗ್ ಪಾನಿಪುರಿ ಕಣ್ರಿ. ಸಿಮಿಲರ್ ಟೇಸ್ಟು ನಿಮಗೆ ಬಂಗಾರಪೇಟೆಯಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಟೇಸ್ಟು ಇವ್ರ ಹತ್ರ ಸಿಗ್ತಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಕಣ್ರಿ, ಒಂದು ಒಳ್ಳೆ ಬಂಗಾರಪೇಟ್ ಪಾನಿಪುರಿನ ಟ್ರೈ ಮಾಡಿದ್ದಕ್ಕೆ. ಆ್ಯಂಡ್ ಇವ್ರ ಹತ್ರ ಬೇಜಾನ್ ವೆರೈಟೀಸ್ ಆಫ್ ಡ್ರೈ ಚಾಟ್ಸು ಸಿಗುತ್ತೆ ಕಣ್ರಿ. ಎಸ್ಪೆಷಲಿ ಇವರ ವೈಟ್ ಪಾನಿಗಂತೂ ನಾನು ಫಿದಾಗ್ಬಿಟ್ಟೆ. ಸೇಮ್ ಟು ಸೇಮ್ ನಮ್ಮ OG ಬಂಗಾರಪೇಟ್ ಶೈಲಿಯ ಪಾನಿ ಅಂತೂ ಇವ್ರ ಹತ್ರ ಅಲ್ಟಿಮೇಟ್ ಆಗಿದೆ ಕಣ್ರಿ. ಖಂಡಿತವಾಗ್ಲೂ ಈ ಜಾಗನ ನನ್ನ ಹೈಲಿ ರೆಕಮೆಂಡೆಡ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಉತ್ತರಳ್ಳಿ ಕಡೆ ಇದ್ದಾಗ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ. ಹಾಗೂ ಕೋಲಾರ ಫುಡಿನ ಮರಿದೇರೆ ಫಾಲೋ ಮಾಡಿ. ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇವ್ರ ಹತ್ರ ಒಂದಷ್ಟು ಡ್ರೈ ಚಾಟ್ಸ್ನು ಟ್ರೈ ಮಾಡ್ದೆ ಕಣ್ರಿ, ಅಲ್ಟಿಮೇಟ್ ಟೇಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವರು ಕ್ಯಾಟ್ರಿಂಗ್ ಸರ್ವಿಸಸ್ಸು ಕೊಡ್ತಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕೊನೆಯದಾಗೆ ಒಂದು ಮಸಾಲ ಸೋಡಾ ಕುಡಿದು ನಾವು ನಮ್ಮ ದಿನ